ಕನ್ಸೋಲ್ ಒಂದು ವೇಳೆ ನೀವೆಲ್ಲ ನೋಡ್ತಾ ಇದ್ದೀರಾ ತೆರೆಯಲ್ಲಿ ಗೋಮಾತಾ ಪೂಜೆಯನ್ನ ಶ್ರೀ ಅಮಿತ್ ಶಾ ಹಾಗೂ ಕೇಂದ್ರ ಸಚಿವರಾದ ಶ್ರೀ ಪ್ರಹ್ಲಾದ್ ಜೋಶಿ ಅವರು, ಮುಖ್ಯಮಂತ್ರಿಗಳಾದ ಶ್ರೀ ಬಸವರಾಜ ಬೊಮ್ಮಾಯಿ ಅವರು, ಪ್ರಭು ಚವ್ಹಾಣ್, ಆರ್ ಅಶೋಕ ಹಾಗೂ ಎಲ್ಲ ಶೋಭಾ ಕರಂದ್ಲಾಜೆ ಅವರು, ಎಸ್ ಟಿ ಸೋಮಶೇಖರ್ ಅವರು ನೆರವೇರಿಸ್ತಾ ಇದ್ದಾರೆ. ಶ್ರೀ ಅಮಿತ್ ಶಾ ಅವರಿಗೆ ನಿಮ್ಮ ಇಷ್ಟು ಸಂಖ್ಯೆಯಲ್ಲಿ ತಾವು ಬಂದಿದ್ದೀರಾ ಅಂತ ನಿರೂಪಿಸೋದಕ್ಕೆ ನಿಮ್ಮ ಚಪ್ಪಾಳೆಯ ಸದ್ದು ಅವರಿಗೆ ಕೇಳಿಸ್ಬೇಕು. ಬಂಧುಗಳೇ, ಇನ್ನು ವೇದಿಕೆ ಮೇಲಿರ್ತಕ್ಕಂಥ ಮಾನ್ಯ ಕೇಂದ್ರ ಗೃಹ ಸಚಿವರಿಗೆ, ಮಾನ್ಯ ಕೇಂದ್ರ ಸಂಸದೀಯ ವ್ಯವಹಾರಗಳು ಹಾಗೂ ಸನ್ಮಾನ್ಯ ಮುಖ್ಯಮಂತ್ರಿಗಳು ಅವರು ಎಲ್ಲ ಗಣ್ಯರಿಗೆ, ಕರ್ನಾಟಕ ರಾಜ್ಯ ಸಹಕಾರ ಹಾಲು ಮಂಡಳಿ ಅಧ್ಯಕ್ಷರು ಹಾಗೂ ವಿಧಾನಸಭೆಯ ಮಾನ್ಯ ಶಾಸಕರಾದ ಶ್ರೀ ಬಾಲಚಂದ್ರ ಜಾರಕಿಹೊಳಿ ಅವರು ಸ್ವಾಗತ ಭಾಷಣವನ್ನ ಮಾಡಬೇಕಾಗಿ ವಿನಂತಿ. ಬಂಧುಗಳೇ, ಪ್ಲೀಸ್ ವೆಲ್ಕಮ್ ಶ್ರೀ ಬಾಲಚಂದ್ರ ಜಾರಕಿಹೊಳಿ. बोलो भारत माता की. ಸಹಕಾರ ಇಲಾಖೆ ಹಾಗೂ ರಾಜ್ಯದ ಎಲ್ಲ ಸಹಕಾರ ಸಂಸ್ಥೆ ಪರವಾಗಿ ನಡೆಯುವಂತ ಈ ಸಹಕಾರ ಸಮ್ಮೇಳನ ಕಾರ್ಯಕ್ರಮಕ್ಕೆ ಉದ್ಘಾಟಕರು ಆಗಮಿಸಿ ಈ ವೇದಿಕೆ ಮೇಲೆ ಆಶೀರ್ವಾದ ಕೇಂದ್ರ ಸರ್ಕಾರದ ಗೃಹ ಸಚಿವರು, ಸಹಕಾರ ಸಚಿವರಾದ ಸನ್ಮಾನ್ಯ ಶ್ರೀ ಅಮಿತ್ ಶಾ ಜಿ ಅವರಿಗೆ ನಿಮ್ಮೆಲ್ಲರ ಪರವಾಗಿ ಹಾರ್ದಿಕವಾದಂತಹ ಸ್ವಾಗತ ಬಯಸುತ್ತೇನೆ. ಅದರಂತೆ ನಮ್ಮ ರಾಜ್ಯದ ಜನಪ್ರಿಯ ಮುಖ್ಯಮಂತ್ರಿಯಾದ ಸನ್ಮಾನ್ಯ ಬಸವರಾಜ ಬೊಮ್ಮಾಯಿ ಅವರಿಗೆ ಎಸ್ ಟಿ ಸೋಮಶೇಖರ್ ಅವರು ಹಾಗೂ ಬಿ ಸಿ ಪಾಟೀಲ್ ಅವರು ಸನ್ಮಾನ ನೆರವೇರಿಸಿಕೊಡ್ಬೇಕಂತೇಳಿ ತಮ್ಮ ಪರವಾಗಿ ವಿನಂತಿಸಿದವನಿ. ಅದರಂತೆ ಶೋಭಾ ಕರಂದ್ಲಾಜ್ ಅವರಿಗೆ ತಮ್ಮೆಲ್ಲರ ಪರವಾಗಿ ಸ್ವಾಗತ ಬಯಸುತ್ತಾ ಶ್ರೀಮತಿ ಶಶಿಕಲಾ ಜೊಲ್ಲೆ ಅವ್ರಿಗೆ ಸತ್ಕಾರ ಮಾಡಬೇಕಂತೇಳಿ ವಿನಂತಿ ಮಾಡ್ಕೋತೀನಿ. ಅದರಂತೆ ಮುಂದಿನದಾಗಿ ಶ್ರೀ ಭಗವಂತ ಗೋಬಾ ಅವರಿಗೆ ಎಸ್ ಟಿ ಸೋಮಶೇಖರ್ ಅವರು, ಬಿ ಸಿ ಪಾಟೀಲ್ ಅವರು ಸನ್ಮಾನ ನೆರವೇರಿಸಬೇಕಂತ ವಿನಂತಿಸುತ್ತೇನೆ. ಅದರಂತೆ ಇನ್ನೊಬ್ಬರು ಕೇಂದ್ರ ಸಚಿವರಾದ ನಾರಾಯಣ ಸ್ವಾಮಿ ಅವರಿಗೆ, ನಾರಾಯಣ ಸ್ವಾಮಿ ಬಂದಿಲ್ಲ. ಅದರಂತೆ ಸನ್ಮಾನ್ಯ ಶ್ರೀ ಸಮಾರಂಭದ ಅಧ್ಯಕ್ಷ ಸ್ಥಾನ ವಹಿಸಿದಂತ ಅಶ್ವಥ್ ನಾರಾಯಣ ಅವರಿಗೆ ಸ್ವಾಗತ ಬಯಸುತ್ತೇನೆ. ಅದರಂತೆ ನಮ್ಮ ಹಿರಿಯ ಸಚಿವರಾದ ಆರ್ ಅಶೋಕ್ ಅವರಿಗೆ, ಗೃಹ ಸಚಿವರಾದ ಆರೋಗ್ಯ ಜ್ಞಾನೇಂದ್ರ ಅವರಿಗೆ, ಸಿ ಟಿ ರವಿ ಅವರಿಗೆ, ಸದಾನಂದ ಗೌಡ ಅವರಿಗೆ, ಬೈರೇತಿ ಬಸವರಾಜ್ ಅವರಿಗೆ, ಮುರುಗೇಶ್ ನಿರಾಣಿ ಅವರಿಗೆ, ಪ್ರಭು ಚವ್ಹಾಣ್ ಅವರಿಗೆ, ಸೊ ಈ ಮೇಲೆ ಶಿವರಾಮ್ ಹೆಬ್ಬಾರ್ ಅವರಿಗೆ, ಆನಂದ್ ಸಿಂಗ್ ಅವರಿಗೆ, ಗೋಪಾಲಯ್ಯ ಅವರಿಗೆ, ಜಿ ಟಿ ದೇವೇಗೌಡ ಅವರಿಗೆ, ಅಪೆಕ್ಸ್ ಬ್ಯಾಂಕ್ ಅಧ್ಯಕ್ಷರಾದ ಬೆಳ್ಳಿ ಪ್ರಕಾಶ್, ಅಣ್ಣಾಸಾಬ್ ಜಲ್ಲೆ ಹಾಗೂ ಈ ವೇದಿಕೆ ಮೇಲೆ ಆಸೀನ ಅಂತ ಎಲ್ಲ ಗೌರವಾನ್ವಿತಿಗೆ ತಮ್ಮೆಲ್ಲರ ಪರವಾಗಿ ಸ್ವಾಗತ ಬಯಸುತ್ತಾ ಇಲ್ಲಿ ನೆರವೇರಿದಂತ ಇಡೀ ರಾಜ್ಯದ ಆಗಮಿಸಿದ ಎಲ್ಲ ಸಹಕಾರಿ ಬಂಧುಗಳಿಗೆ ತಮ್ಮೆಲ್ಲರಿಗೂ ಸ್ವಾಗತ ಬಯಸಿ, ಮಾಧ್ಯಮ ಸ್ನೇಹಿತರಿಗೆ ತಮಗೆಲ್ಲ ಸ್ವಾಗತ ಬಯಸಿ ನನ್ನ ಸ್ವಾಗತ ಭಾಷಣ ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಆತ್ಮೀಯ ಬಂಧುಗಳೇ, ಗೌರವಾನ್ವಿತ ಸಹಕಾರ ಬಂಧುಗಳೇ, ಕೇಂದ್ರ ಸರ್ಕಾರ ಐತಿಹಾಸಿಕ ತೀರ್ಮಾನವನ್ನು ಮಾಡಿದೆ. ಅನೇಕ ವರ್ಷಗಳ ಕಾಲ ಅಗ್ರಿಕಲ್ಚರ್ ಜೊತೆಗೆ ಕೋಆಪರೇಷನ್ ಕೂಡ ಕೇಂದ್ರ ಸರ್ಕಾರದಲ್ಲಿ ಇತ್ತು. ಬಹಳ ವರ್ಷಗಳ ನಂತರ ಬಹು ಸಹಕಾರಿಗಳ ಬೇಡಿಕೆ, ಎಲ್ಲರ ಸಹಕಾರದಿಂದ ನಿಮ್ಮೆಲ್ಲರ ನೆಚ್ಚಿನ ಪ್ರಧಾನಮಂತ್ರಿಗಳು ಸಹಕಾರ ಸಚಿವಾಲಯವನ್ನ ಅಗ್ರಿಕಲ್ಚರ್ ಇದನ್ನ ಬೇರೆಯನ್ನ ಮಾಡಿ ಕೇಂದ್ರದಲ್ಲಿ ಸಹಕಾರ ಸಚಿವ ಒಂದು ಇದನ್ನು ಪ್ರತ್ಯೇಕವನ್ನ ಮಾಡುವ ಮುಖಾಂತರ ನಿಮ್ಮೆಲ್ಲರ ಕೇಂದ್ರದ ಗೃಹ ಸಚಿವರು, ಕೇಂದ್ರದ ಸಹಕಾರ ಸಚಿವರಾಗಿ ಅಮಿತ್ ಶಾ ಅವರನ್ನ ನೇಮಕ ಮಾಡುವ ಮುಖಾಂತರ ಬಹುದೊಡ್ಡ ಕೋಟ್ಯಾಂತರ ಸಹಕಾರಿಗಳ ಬೇಡಿಕೆಯನ್ನ ಈಡೇರಿಸಿದ್ದಾರೆ. ನಿಮ್ಮೆಲ್ಲರ ಪರವಾಗಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಗೆ ನಾನು ತುಂಬ ಹೃದಯದ ಅಭಿನಂದನೆಗಳನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಅದೇ ತರ ಕರ್ನಾಟಕ ಇತಿಹಾಸದಲ್ಲಿ ಲಕ್ಷಾಂತರ ಜನರಿಗೆ ಉದ್ಯೋಗ ಕೊಡ್ತಕ್ಕಂಥ, ಲಕ್ಷಾಂತರ ಜನರಿಗೆ ಸಾಲ ಸೌಲಭ್ಯವನ್ನು ಕೊಡ್ತಕ್ಕಂಥ ಅನೇಕ ಸಹಕಾರ ಕ್ಷೇತ್ರ ಇರ್ತಕ್ಕಂಥ ಕರ್ನಾಟಕದಲ್ಲಿ ಇವತ್ತು ಐತಿಹಾಸಿಕ ತೀರ್ಮಾನವನ್ನು ತೆಗೆದುಕೊಳ್ತಕ್ಕಂಥ ನಮ್ಮ ಕೇಂದ್ರದ ಸಹಕಾರ ಸಚಿವರು ಡೆಲ್ಲಿನ ಹೊರತುಪಡಿಸಿ
ಬೆಂಗಳೂರಲ್ಲಿ ಮೊದಲನೇ ಸಹಕಾರ ಸಮ್ಮೇಳನವನ್ನ ಉದ್ಘಾಟನೆ ಮಾಡ್ತಕ್ಕಂಥದಕ್ಕೆ ಇವತ್ತು ಬಂದಿದ್ದಾರೆ. ನಿಮ್ಮೆಲ್ಲರ ಸೌಭಾಗ್ಯ, ಅನೇಕ ನಮ್ಮ ಕಾರ್ಯಕ್ರಮಗಳು, ಅನೇಕ ಏನು ನಮಗೆ ಬೇಕಾದಂತ ಸವಲತ್ತುಗಳಿರ್ಬೋದು, ಕೇಂದ್ರ ಸರ್ಕಾರದಿಂದ ಬರ್ತಕ್ಕಂಥದ್ದು ಇರ್ಬೋದು, ಏನೆಲ್ಲ ಅಡಚಣೆಗಳಿದೆ, ಅಮೆಂಡ್ಮೆಂಟ್ ಇದೆ, ಅದೆಲ್ಲವನ್ನ ಇವತ್ತು ಮೆಮೊರಾಂಡಮ್ ಕೊಡುವ ಮುಖಾಂತರ ಕೇಂದ್ರದ ಸಚಿವರಿಗೆ, ನಾವು ಅಮಿತ್ ಶಾ ಅವರಿಗೆ, ಸಹಕಾರಿಗಳು ಕೊಡುವ ಮುಖಾಂತರ ಅವರೆಲ್ಲ ಏನೆಲ್ಲ ನೆರವನ್ನ ನಾವು ಯಾಚನೆ ಮಾಡ್ತೀವಿ, ಆ ಮೆಮೊರಾಂಡಮ್ ಕೂಡ ಕೊಡ್ತಕ್ಕಂಥದಕ್ಕೆ ತೀರ್ಮಾನವನ್ನ ಮಾಡ್ತಾ ಇದ್ದೇವೆ. ತಾವೆಲ್ಲರೂ ಸಹ ತಮ್ಮ ಕುಳಿತ ಸ್ಥಳದಿಂದಲೇ ಜೋರಾಗಿ ಕರ್ತಾಡವನ್ನು ಮಾಡೋದ್ರ ಮುಖೇನ ನಾವು ಸಹ ಈ ಒಂದು ಐತಿಹಾಸಿಕ ಕಾರ್ಯಕ್ರಮದಲ್ಲಿ ಜೊತೆಯಾಗಿದ್ದೇವೆ ಅನ್ನೋದನ್ನ ತಿಳಿಸಿ. ಜ್ಯೋತಿ ಬೆಳಗುವುದರ ಮೂಲಕ ಕಾರ್ಯಕ್ರಮಕ್ಕೆ ಉದ್ಘಾಟನೆಯನ್ನ ನೀಡುತ್ತಿದ್ದಾರೆ ಶ್ರೀ ಅಮಿತ್ ಶಾ ಹಾಗೂ ಗಣ್ಯರು. ಇವತ್ತು ಒಂದು ಸಹಕಾರಿ ಕಾನ್ಫರೆನ್ಸ್ ಸಮ್ಮೇಳನವನ್ನ ಕರ್ನಾಟಕದ ಸಹಕಾರಿ ಇಲಾಖೆ ಏರ್ಪಡಿಸಿದೆ. ದೇಶದ ಪ್ರಥಮ ಸಹಕಾರ ಮಂತ್ರಿಗಳಾಗಿ ಅಮಿತ್ ಶಾ ಅವರು ಅಧಿಕಾರ ಸ್ವೀಕರಿಸಿದ ನಂತರ ಕರ್ನಾಟಕಕ್ಕೆ ಒಬ್ಬ ಸಹಕಾರಿ ಸಚಿವರಾಗಿ, ಕೇಂದ್ರ ಗೃಹ ಸಚಿವರಾಗಿ, ಅಧ್ಯಕ್ಷರಾಗಿ ಹಲವಾರು ಬಾರಿ ಬಂದಿದ್ದರು. ಅವರು ಇವತ್ತು ಬಂದು ಇದನ್ನು ಉದ್ಘಾಟನೆ ಮಾಡ್ತಿರೋದು ನಮ್ಮೆಲ್ಲರ ಸೌಭಾಗ್ಯ ಅಂತ ನಾನು ಭಾವಿಸಿದ್ದೇನೆ. ಸನ್ಮಾನ್ಯ ಅಮಿತ್ ಶಾ ಅವರಿಗೆ ಈ ಕ್ಷೇತ್ರದಲ್ಲಿ ಅಪರಿಮಿತವಾದಂತಹ ಒಂದು ಅನುಭವ ಇದೆ. ಇವತ್ತಿಗೂ ಕೂಡ ಇವನ್ ಟುಡೇ ಗುಜರಾತದ ಪ್ರಾಥಮಿಕ ಸಹಕಾರಿ ಪತ್ತದ ಸಂಘದ ಚೇರ್ಮನ್ ರಾಗಿ ಅಮಿತ್ ಶಾ ಅವರು ಕೆಲಸ ಮಾಡ್ತಾರೆ. ದೇಶದ ಸಹಕಾರಿ ಸಚಿವರಾಗಿ, ದೇಶದ ಗೃಹ ಮಂತ್ರಿಗಳಾಗಿ, ಭಾರತೀಯ ಜನತಾ ಪಾರ್ಟಿಯ ಅತ್ಯಂತ ಯಶಸ್ವಿ ಅಧ್ಯಕ್ಷರಾಗಿ, ಒಂದು ಪ್ರಾಥಮಿಕ ಸಹಕಾರಿ ಪತ್ತಿನ ಸಂಘದ ಅಧ್ಯಕ್ಷರಾಗಿ ಕೆಲಸ ಮಾಡ್ತಾರೆ ಅಂತಂದ್ರೆ ಈ ಕ್ಷೇತ್ರದ ಬಗ್ಗೆ ಅವರಿಗೆ ಎಂಥ ಒಂದು ಪ್ಯಾಷನ್ ಇರಬಹುದು ಅನ್ನುವಂತ ಸಂಗತಿಯನ್ನ ನಾವು ಅರ್ಥ ಮಾಡ್ಕೋಬೇಕು ಸ್ನೇಹಿತರೆ. ಸನ್ಮಾನ್ಯ ಪ್ರಧಾನಮಂತ್ರಿಗಳಿಗೂ ಸಹಿತ ಇದರಲ್ಲಿ ಅಗಾಧವಾದಂತಹ ಅನುಭವ ಇದೆ. ಇವರ ಇಬ್ಬರ ಒಂದು ಯೋಚನೆಯಿಂದಾಗೇನೆ ರಾಷ್ಟ್ರ ಮಟ್ಟದಲ್ಲಿ ಇವತ್ತು ಒಂದು ಹೊಸ ಸಹಕಾರಿತಾ ಮಂತ್ರಿ ಅನ್ನುವಂತಹ ಮತ್ತು ಒಂದು ಧ್ಯೇಯ ವಾಕ್ಯ ಸಹಕಾರದಿಂದ ಸಮೃದ್ಧಿ ಅನ್ನುವಂಥ ಒಂದು ವಿಷಯವನ್ನು ಇಟ್ಟುಕೊಂಡು ಕೆಲಸವನ್ನ ಪ್ರಾರಂಭ ಮಾಡಿದ್ದೇವೆ. ಸನ್ಮಾನ್ಯ ಅಮಿತ್ ಶಾ ಅವರು ಗುರಿ ಇಟ್ಕೊಂಡಿದ್ದಾರೆ. ಈಗ ದೇಶದಲ್ಲಿರುವಂತಹ 60,000 ಪ್ರಾಥಮಿಕ ಸಹಕಾರಿ ಸಂಘಗಳ ಸಂಖ್ಯೆಯನ್ನು ಮುಂದಿನ 5 ವರ್ಷದಲ್ಲಿ 3 ಲಕ್ಷಕ್ಕೆ ಏರಿಸುವಂತಹ ಒಂದು ಗುರಿಯನ್ನು ಹೊಂದಿ ಅಗಾಧವಾದಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ. ಸನ್ಮಾನ್ಯ ಮುಖ್ಯಮಂತ್ರಿಗಳು ಮಾತನಾಡಲಿದ್ದಾರೆ. ಬಂಧುಗಳೇ, ಪ್ಲೀಸ್ ವೆಲ್ಕಮ್ ದಿ ಆನರಬಲ್ ಚೀಫ್ ಮಿನಿಸ್ಟರ್ ಆಫ್ ಕರ್ನಾಟಕ ಶ್ರೀ ಬಸವರಾಜ ಬೊಮ್ಮಾಯಿ. ಎಲ್ಲ ಸಹಕಾರಿ ಬಂಧುಗಳಿಗೆ ನನ್ನ ಹೃದಯಪೂರ್ವಕವಾದಂಥ ನಮಸ್ಕಾರಗಳು, ಅಭಿನಂದನೆಗಳು. ಬಂಧುಗಳೇ, ಕರ್ನಾಟಕದಲ್ಲಿ ಸಹಕಾರಿ ರಂಗ ಬಹಳ ದೊಡ್ಡ ಇತಿಹಾಸ ಇದೆ. 1905ರಿಂದ ಪ್ರಾರಂಭವಾಗಿ 100ಕ್ಕೂ ಹೆಚ್ಚು ವರ್ಷ ಸಹಕಾರಿ ರಂಗ ಕರ್ನಾಟಕದ ಗ್ರಾಮೀಣ ಬದುಕಿನಲ್ಲಿ ಬಹಳ ಮಹತ್ವದ ಒಂದು ಪಾತ್ರವನ್ನು ಆಡಿದೆ. ಯಾವುದೇ ಸರ್ಕಾರ ಇಲ್ಲದಾಗ ಸಹಕಾರ ಇತ್ತು, ನಾವು ಅರ್ಥ ಮಾಡ್ಕೋಬೇಕಾಯ್ತು. ಯಾವುದೇ ಸರ್ಕಾರ ಇಲ್ಲದಾಗ ಸಹಕಾರ ಇತ್ತು. ಸಹಕಾರ ಗ್ರಾಮೀಣ ಆರ್ಥಿಕ ಒಂದು ಚಟುವಟಿಕೆಗಳಿಗೆ ಆ ಸಂದರ್ಭದಲ್ಲಿ ಬೆನ್ನೆಲುಬಾಗಿ ನಿಂತಿರುವಂತದ್ದು. ಇವತ್ತು ಸಹಕಾರದ ಮುಖಾಂತರ ಏನೆಲ್ಲವನ್ನು ಸಾಧನೆ ಮಾಡಬಹುದು ಅನ್ನೋದನ್ನ ಇವತ್ತು ನಮ್ಮ KMF ಕರ್ನಾಟಕ ಮಿಲ್ಕ್ ಫೆಡರೇಷನ್ ಇವತ್ತು ಮಾಡಿ ತೋರಿಸಿದೆ. ಬಹಳ ಉತ್ತಮವಾದಂತಹ ಒಂದು ಸಂಸ್ಥೆ, ಲಾಭದಾಯಕ ಆಗಿರುವಂತಹ ಒಂದು ಸಂಸ್ಥೆ ಮತ್ತು ಹಲವಾರು ರೈತರಿಗೆ ಕೃಷಿಗೆ ಹೊರತುಪಡಿಸಿ ಉದ್ಯೋಗವನ್ನ ಕೊಟ್ಟು ಅವರ ಆರ್ಥಿಕ ಪರಿಸ್ಥಿತಿಯನ್ನ ಸುಧಾರಣೆ ಮಾಡಿರುವಂತಹ ಒಂದು ಸಂಸ್ಥೆ. ಅದೇ ರೀತಿ ಇವತ್ತು ನಮ್ಮ ಅಪೆಕ್ಸ್ ಬ್ಯಾಂಕ್ ಆಗಲಿ, DCC ಬ್ಯಾಂಕ್ ಆಗಲಿ, ಅವರವರ ವ್ಯಾಪ್ತಿಯಲ್ಲಿ ಬಹಳ ಉತ್ತಮವಾದಂತಹ ಕೆಲಸವನ್ನ ಮಾಡಿ ಇವತ್ತು ಈ ವರ್ಷ 33 ಲಕ್ಷ ಜನರಿಗೆ ಬಡ್ಡಿ ರಹಿತ ಸಾಲವನ್ನ ಕೊಡುವಂತಹ ಸಾಮರ್ಥ್ಯ ಸಹಕಾರ ರಂಗಕ್ಕೆ ಬಂದಿದೆ. ನಾವೆಲ್ಲ ಸಂಪೂರ್ಣವಾಗಿ ನಮ್ಮ ಸರ್ಕಾರ ಈ ಸಹಕಾರಿ ರಂಗದ ಜೊತೆಗೆ, ಸಹಕಾರ ಇಲಾಖೆಯ ಜೊತೆಗೆ, ಎಲ್ಲ ಸಂಸ್ಥೆಗಳ ಜೊತೆಗೆ ನಾವು ನಿಲ್ತೀವಿ ಅನ್ನುವಂತ ಮಾತನ್ನ ಪ್ರಥಮದಲ್ಲಿ ನಾನು ಹೇಳಕ್ಕೆ ಇಚ್ಛೆ ಪಡ್ತೇನೆ. ಅಮಿತ್ ಶಾಜಿ ಅವರು ಈಗ ತಾನೇ ಬರುವಾಗ ಹೇಳ್ತಾ ಇದ್ರು, ನಾನು ಕೇಳಿದೆ, ತಾವು ಇನ್ನ ಸಹಕಾರಿ ರಂಗದಲ್ಲಿ ಇದ್ದೀರಾ ಅಂತ. ನಾನು ನಮ್ಮ ಊರಿನ ಪ್ಯಾಕ್ಸ್ ನಲ್ಲಿ ಅಧ್ಯಕ್ಷನಾಗಿದ್ದೇನೆ ಅನ್ನುವಂತ ಮಾತನ್ನ ಜೋಶಿ ಅವರಿಗೆ ನಮಗೆ ಅವರು ಹೇಳಿದ್ರು.
ಹೇಳಿದ್ರು ನಾನು ಬಹಳ ವರ್ಷ ವಿರೋಧ ಆಯ್ಕೆಗಿದ್ದೆ, ಈ ವರ್ಷ ಒಬ್ಬ ಹುಡುಗ ನನ್ನ ವಿರುದ್ಧ ನಿಂತಿದ್ದ, ಆದ್ರೂ ಕೂಡ ನಾನು ಅಧ್ಯಕ್ಷನಾಗಿದ್ದೇನೆ, ನನಗೆ ಅದು ಬಹಳ ಮುಖ್ಯ ಅನ್ನುವಂತ ಮಾತನ್ನು ಅವ್ರಿಗೆ ಹೇಳಿದ್ರು. ಅಂದ್ರೆ ಆದಿ ಬುನಾದಿಯಿಂದ ಸಹಕಾರ ರಂಗವನ್ನ ಬಲ್ಲವರು ಇವತ್ತು ಕೇಂದ್ರದ ಸಹಕಾರಿ ಇಲಾಖೆಯನ್ನ ಸೃಷ್ಟಿ ಮಾಡಿ ನಮ್ಮ ನರೇಂದ್ರ ಮೋದಿಜಿಯವರ ನೇತೃತ್ವದಲ್ಲಿ ಇದೊಂದು ಕ್ರಾಂತಿಕಾರಿ ಹೆಜ್ಜೆ. ಅಗ್ರಿಕಲ್ಚರ್ನಿಂದ ಸಹಕಾರವನ್ನ ಬೇರೆ ಮಾಡಿ ಇದಕ್ಕೆ ಹೊಸ ಹೊಸ ಯೋಜನೆಗಳನ್ನ ಎಲ್ಲ ರಾಜ್ಯಗಳಲ್ಲಿ ಸಾಮ್ಯವಾಗಿ ತರಬೇಕನ್ನುವಂತ ಚಿಂತನೆಯಲ್ಲಿ ಇವತ್ತು ಅವರು ಮಾಡಿದ್ದಾರೆ. ಅವರ ನೇತೃತ್ವದಲ್ಲಿ ಸಹಕಾರಿ ಕ್ರಾಂತಿ ಆಗಲಿದೆ ಅನ್ನುವಂತ ಮಾತನ್ನ ನಾನು ಹೇಳಕ್ಕೆ ಇಚ್ಛೆ ಪಡ್ತೇನೆ. ಅವರು ಬಂದ ಮೇಲೆ ಪ್ರಮುಖವಾಗಿ ಮಾಡಿರುವಂತಹದ್ದು ಎಲ್ಲಾ ಪ್ಯಾಕ್ಸ್ಗಳಿಗೆ ಕಾಂಪ್ಯೂಟರೈಸೇಷನ್ ಆಗಬೇಕು. ದೇಶದ ಎಲ್ಲಾ ಪ್ಯಾಕ್ಸ್ಗಳು 3 ವರ್ಷದಲ್ಲಿ ಕಾಂಪ್ಯೂಟರೈಸೇಷನ್ ಆಗಬೇಕು ಅಂತ ನಮ್ಮ ರಾಜ್ಯದಲ್ಲಿ 5775 ಪ್ಯಾಕ್ಸ್ಗಳನ್ನ ಒಂದೇ ವರ್ಷದಲ್ಲಿ ನಾವು ಕಾಂಪ್ಯೂಟರೈಸೇಷನ್ ಮಾಡೋಂತ ಒಂದು ಕಾರ್ಯಕ್ರಮವನ್ನು ನಾವು ರೂಪಿಸಿದ್ದೇವೆ. ಕೇಂದ್ರ ಸರ್ಕಾರ ಅದಕ್ಕೆ 60% ಸಹಾಯ ಮಾಡ್ತದೆ. ರಾಜ್ಯ ಸರ್ಕಾರ ಮತ್ತು ಸಹಕಾರಿ ಸಂಸ್ಥೆಗಳು ಸೇರಿ 40% ಹಾಕಿ ಒಂದೇ ವರ್ಷದಲ್ಲಿ 3 ವರ್ಷ ಮಾಡುವುದನ್ನ ಒಂದೇ ವರ್ಷದಲ್ಲಿ ಮಾಡುವಂತಹ ತೀರ್ಮಾನವನ್ನ ತೆಗೆದುಕೊಂಡಿದೆ. ಮಾನ್ಯ ಬಂಧುಗಳೇ, ಇವತ್ತು ನಂದಿನಿ ಕ್ಷೀರ ಅಭಿವೃದ್ಧಿ ಬ್ಯಾಂಕ್ ಏನಿದೆ, ಸಮೃದ್ಧಿ ಬ್ಯಾಂಕ್ ಏನಿದೆ, ಇದೊಂದು ಕ್ರಾಂತಿಕಾರಿ ಹೆಜ್ಜೆ ಅಂತ ನಾನು ಹೇಳಕ್ಕೆ ಇಚ್ಛೆ ಪಡ್ತೇನೆ. ಸಹಕಾರಿ ರಂಗದ ಹಾಲು ಉತ್ಪಾದಕರ ಒಂದು ಶಕ್ತಿ ಏನಿದೆ ಅನ್ನೋದು ಈ ಬ್ಯಾಂಕ್ ತೋರಿಸ್ತದೆ. ಬರುವಂತಹ ದಿನಗಳಲ್ಲಿ ಸುಮಾರು 20,000 ಕೋಟಿ ರೂಪಾಯಿಯಷ್ಟು ವ್ಯವಹಾರ ಬೇರೆ ಬೇರೆ ಬ್ಯಾಂಕ್ನಲ್ಲಿ ಇವರು ಮಾಡ್ತಾ ಇದ್ದಾರೆ. ಕ್ಯಾಶ್ ಟ್ರಾನ್ಸಾಕ್ಷನ್ ಆಗ್ತದೆ. ಪ್ರತಿ ದಿವಸ ಅವರ ಅಕೌಂಟ್ಗೆ ಡೈಲಿ ಹಣ ಹೋಗ್ತದೆ. ಇಷ್ಟು ದೊಡ್ಡ ಪ್ರಮಾಣದ ಆರ್ಥಿಕ ಚಟುವಟಿಕೆ ಅವ್ರದೇ ಆದಂತಹ ಒಂದು ಸಂಸ್ಥೆಯನ್ನ ಮಾಡಿ ಅವರಿಗೆ ಆರ್ಥಿಕ ನೆರವನ್ನ ಕೊಡುವಂತ, ಅವರಿಗೆ ಹಾಲು ಉತ್ಪಾದನೆಗೆ ಹೆಚ್ಚು ಒತ್ತು ಕೊಡುವಂತ, ಹಾಲು ಉತ್ಪಾದನೆ ಹೊರತಾಗಿ ಅವ್ರಿಗೆಲ್ಲ ರೀತಿಯ ಸಹಾಯ ಮಾಡುವಂತ ಒಂದು ವಿಶೇಷವಾಗಿರುವಂತಹ ಒಂದು ಕ್ರಾಂತಿ, ಕ್ಷೀರ ಕ್ರಾಂತಿ ಏನಾಗಿದೆ, ಆ ಕ್ಷೀರ ಕ್ರಾಂತಿಯ 2ನೇ ಹೆಜ್ಜೆ ಇವತ್ತು ಈ ನಂದಿನಿ ಏನು ಬ್ಯಾಂಕ್ ಇದೆ, ಇದು ಅತ್ಯಂತ ಯಶಸ್ವಿ ಆಗಲಿದೆ ಅನ್ನುವಂತ ಮಾತನ್ನ ಹೇಳಕ್ಕೆ ಇಚ್ಛೆ ಪಡ್ತೇನೆ. ಇದಕ್ಕಾಗಿ 100 ಕೋಟಿ ರೂಪಾಯಿಯನ್ನ ನಮ್ಮ ಸರ್ಕಾರ ಷೇರು ಬಂಡವಾಳವಾಗಿ ಕೊಡ್ತಾ ಇದೆ. ಸುಮಾರು 260 ಕೋಟಿ ರೂಪಾಯಿ ಇವತ್ತು ಎಲ್ಲ ಸೊಸೈಟಿ ಮತ್ತು ಎಲ್ಲ ಒಕ್ಕೂಟಗಳಿಂದ ಇವತ್ತು ಪಡ್ಕೊಂಡು ದೊಡ್ಡ ಪ್ರಮಾಣದ ಒಂದು ಬ್ಯಾಂಕಿನ ಆಕ್ಟಿವಿಟಿಗೆ ನಾವೆಲ್ಲರೂ ಕೂಡ ಇವತ್ತು ಹೆಜ್ಜೆ ಇಡ್ತಾ ಇದ್ದೇವೆ. ಇದೊಂದು ಶುಭ ಆರಂಭ. ಬರುವಂತ ದಿನದಲ್ಲಿ ಇದು ಆರ್ಥಿಕ ಚಟುವಟಿಕೆ ಗ್ರಾಮೀಣದಲ್ಲಿ ಬಹಳ ದೊಡ್ಡ ಅನುಕೂಲ ಆಗ್ತದೆ. ಪ್ರತಿಯೊಂದು ತಾಲೂಕಿನಲ್ಲಿ ಈ ಬ್ಯಾಂಕ್ಗಳು ಇರ್ತವೆ ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಇಚ್ಛೆ ಪಡ್ತೇನೆ. ಮಾನ್ಯ ಬಂಧುಗಳೇ, ತಮ್ಮೆಲ್ಲರ ಆಶೆಯಂತೆ ನಾನು ಎಲ್ಲಿ ಹೋದಲ್ಲೂ ಕೂಡ ಈ ಯಶಸ್ವಿನಿಯನ್ನ ಮತ್ತೆ ಪ್ರಾರಂಭ ಮಾಡಬೇಕು ಅಂತ ಹೇಳ್ತಾ ಇದ್ರು. ನಾನು ಸಹಕಾರ ಸಚಿವನಾಗಿದ್ದಾಗಲೂ ಹೇಳ್ತಾ ಇದ್ರು, ಬೇರೆ ಕಡೆ ಹೋದಾಗಲೂ ಹೇಳ್ತಾ ಇದ್ರು. ರಾಜಣ್ಣ ಇಲ್ಲೇ ಕೂತಿದ್ದಾರೆ. ತುಮಕೂರಿನಲ್ಲಿ ಅವರು ಸಹಕಾರಿ ಸಪ್ತಾಹ ಮಾಡಿದ್ರು. ಅಲ್ಲಿನೂ ಕೂಡ ಬಹಳ ದೊಡ್ಡ ಪ್ರಮಾಣದ ಒತ್ತಾಯ ಬಂದಿತ್ತು. ಇವತ್ತು ಅದನ್ನ ಮತ್ತೆ ಪುನರ್ ಪ್ರಾರಂಭ ಮಾಡುವಂತಹ ನಿರ್ಣಯವನ್ನ ಮಾಡಿ 300 ಕೋಟಿ ರೂಪಾಯಿನ ಬಜೆಟ್ ಅಲ್ಲಿ ಇಟ್ಟು ಇವತ್ತು ಗ್ರಾಮೀಣ ಪ್ರದೇಶದ ಎಲ್ಲ ಸಹಕಾರಿ ಬಂಧುಗಳಿಗೆ ಒಂದು ಆರೋಗ್ಯವನ್ನ, ಅವರಿಗೆ ಯಾವುದೇ ರೀತಿಯ ತೊಂದರೆ ಆಗದಂತೆ ಸರಳವಾಗಿರುವಂತ ಆರೋಗ್ಯದ ವ್ಯವಸ್ಥೆಯನ್ನ ಮಾಡುವಂತ ತೀರ್ಮಾನವನ್ನು ನಾವು ಮಾಡಿದ್ದೇವೆ ಬಂಧುಗಳೇ. ಅದಲ್ಲದೆ ನಾನು ಆಗ್ಲೇ ಹೇಳಿದಂತೆ 33 ಲಕ್ಷ ಇವತ್ತು ರೈತರಿಗೆ ನಾವು 20,000ಕ್ಕಿಂತ ಹೆಚ್ಚು ಕೋಟಿ ರೂಪಾಯಿ ಜೀರೋ ಬಡ್ಡಿಯಲ್ಲಿ ಕೊಡುವಂತಹ ವ್ಯವಸ್ಥೆಗಳನ್ನ ನಾವು ಮಾಡಿದ್ದೇವೆ. ನಾನು ಎಲ್ಲಿ ಹೋದಲ್ಲಿ ಒಂದೇ ಒಂದು ಮಾತನ್ನು ಹೇಳ್ತೇನೆ. ಗುಜರಾತ್ ಮತ್ತು ಮಹಾರಾಷ್ಟ್ರ ಅಲ್ಲಿ ಸಹಕಾರ ಸರ್ಕಾರವನ್ನು ಆಳ್ತದೆ. ಇಲ್ಲಿ ಮಾತ್ರ ಸರ್ಕಾರ ಯಾವುದೋ ಒಂದು ಪ್ಯಾಕ್ಸ್ ಅಲ್ಲಿ ನಾಮಿನೇಷನ್ ಹಾಕೋದು ತೆಗೆಯೋದಕ್ಕೆ ನಾವಿನ್ನ ನಿಂತಿದ್ದೇವೆ. ಇದು ಬದಲಾವಣೆ ಆಗ್ಬೇಕು. ನಿಮ್ಮಲ್ಲಿ ಪಾರದರ್ಶಕತೆ ಬರಬೇಕು, ಪ್ರಾಮಾಣಿಕತೆ ಬರಬೇಕು. ನಿಮ್ಮ ಸ್ವಂತ ಕಾಲ ಮೇಲೆ ಆರ್ಥಿಕ ಚಟುವಟಿಕೆಗಳನ್ನ ಮಾಡಬೇಕು. ಪ್ಯಾಕ್ಸ್ಗಳೆಲ್ಲ ಇವತ್ತು ಬ್ಯಾಂಕ್ಗಳಿದ್ದಾವೆ. ಬ್ಯಾಂಕ್ ಆಗಿ ಕೆಲಸವನ್ನ ಮಾಡುವಂತದ್ದು ಪ್ರಾರಂಭ ಆಗಬೇಕು. ಆವಾಗ ನಿಮ್ಮ ಕೇವಲ ಆರ್ಥಿಕ ಅಲ್ಲ, ಸಾಮಾಜಿಕ ಅಲ್ಲ, ರಾಜಕೀಯವಾಗಿ ನಿಮ್ಗೆ ಶಕ್ತಿ ಬರ್ತದೆ. ಆ ನಿಟ್ಟಿನಲ್ಲಿ ನಮ್ಮೆಲ್ಲರ ಪ್ರಯತ್ನ ಮುಂದಿನ ದಿನಗಳಲ್ಲಿ ಇರ್ತದೆ ಅನ್ನುವಂತ ಮಾತನ್ನ ಹೇಳಿ, ಅಮಿತ್ ಶಾಜಿ ಅವರು ಬಂದಿರುವಂತಹದ್ದು ನಮ್ಮ ಕರ್ನಾಟಕಕ್ಕೆ ಒಂದು ಸೌಭಾಗ್ಯ ಬಂದಂಗೆ, ನಮ್ಮ ಸಹಕಾರಿ ರಂಗಕ್ಕೆ ಬಹಳ ದೊಡ್ಡ ಶಕ್ತಿ ಬಂದಂಗೆ ಅನ್ನುವಂತಹ ಮಾತನ್ನ ಹೇಳಿ, ಇವತ್ತು ಸೋಮಶೇಖರ್ ಅವರು ಅವರ ಇಲಾಖೆಯನ್ನು ಅತ್ಯಂತ ಯಶಸ್ವಿಯಾಗಿ ನಡೆಸ್ತಾ ಇದ್ದಾರೆ. ಎಲ್ಲ ರೀತಿಯಲ್ಲಿ ಪ್ರಗತಿಪರ ಚಿಂತನೆ ಇರುವಂತ
ಬಹಳ ದೊಡ್ಡ ಪ್ರಮಾಣದಲ್ಲಿ ಇವತ್ತು 10 ಲಕ್ಷ ಜನ ಹೊಸ ರೈತರಿಗೆ ಕೊಡುವಂತ ಕೆಲಸವನ್ನ ಸೋಮಶೇಖರ್ ಅವರು ಮಾಡಿದ್ದಾರೆ. ಆ ಎಲ್ಲ ಫಲ ಮುಂದಿನ ಬರುವಂತಹ ವರ್ಷದಲ್ಲಿ ಆಗಬೇಕು. ಗ್ರಾಮೀಣ ಪ್ರದೇಶದ ರೈತರ ಆರ್ಥಿಕ ಸ್ಥಿತಿ ಉತ್ತಮಗೊಳ್ಳಬೇಕು. ಅದಕ್ಕೆ ಒಂದು ಹೊಸ ಚಿಂತನೆಯನ್ನ ಕೂಡ ನಾವು ಮಾಡ್ತಾ ಇದ್ದೇವೆ ಬಂಧುಗಳೇ. ಬರುವಂತಹ ದಿನಗಳಲ್ಲಿ ಇನ್ನಷ್ಟು ರೈತ ಪರ ಮತ್ತು ಗ್ರಾಮೀಣ ಪರ ನಮ್ಮ ಕಾರ್ಯಕ್ರಮಗಳು ಇರ್ತದೆ. ಈಗಾಗಲೇ ರೈತ ಶಕ್ತಿಯ ಯೋಜನೆಯನ್ನ ಮಾಡಿದ್ದೇವೆ ನಾವು. ಮತ್ತು ನಾವು ಅದಲ್ಲದೆ ರೈತರಿಗೆ ಎಕ್ಸ್ಪೋರ್ಟ್ ಮಾಡುವಂತ ಒಂದು ಪ್ರೋತ್ಸಾಹ ಕೊಡುವಂತ ಕಾರ್ಯಕ್ರಮವನ್ನು ಕೂಡ ನಾವು ಮಾಡಿದ್ದೇವೆ. ಹೀಗಾಗಿ ರೈತರು ಮತ್ತು ಕೋಆಪರೇಷನ್, ಫಾರ್ಮರ್ಸ್ ಅಂಡ್ ಕೋಆಪರೇಷನ್ ಆರ್ ದ 2 pillars ಆಫ್ ವಿಲೇಜ್ ಫೈನಾನ್ಸ್ ಅಂಡ್ ವಿಲೇಜ್ ಎಕಾನಮಿ. ಇವೆರಡನ್ನೂ ಕೂಡ ಶಕ್ತಿಶಾಲಿಯಾಗಿ ಮಾಡೋಣ ಅನ್ನುವಂತ ಮಾತನ್ನ ಹೇಳಿ, ಇದು ಅತ್ಯಂತ ಯಶಸ್ವಿ ಕಾರ್ಯಕ್ರಮ. ತಮ್ಮೆಲ್ಲರಿಗೂ ಧನ್ಯವಾದಗಳನ್ನು ಹೇಳಿ ನಾನು ವೇದಿಕೆ ಮೇಲಿರುವಂತಹ ಎಲ್ಲರಿಗೂ ಕೂಡ ಧನ್ಯವಾದಗಳನ್ನು ಹೇಳಿ ಇಂದು ಶ್ರೀ ಅಮಿತ್ ಶಾ ಜಿ ಅವರ ಮಾತುಗಳನ್ನು ಆಲಿಸುವಂತಹ ಸಮಯ. ದೇವಿಯರ್ ಸಜ್ಜನೋ ಸ್ವಾಗत कीजिए श्री अमित शाह. मित्रों, आज एक कोऑपरेटिव कॉन्फ्रेंस में आकर मुझे ऐसा लगता है कि मैं अपने घर के अंदर वापस आया हूं, क्योंकि बहुत कम आयु से मैं सहकारी आंदोलन का हिस्सा रहा और देश भर में जहां सहकारी आंदोलन सफल हुआ है, मजबूत है, परिणाम लाने वाला है, ऐसे कुछ बचे खुचे राज्यों में से हमारा कर्नाटक इसमें ए ग्रेड पर आता है। कर्नाटका का सहकारिता आंदोलन देश में सबसे पुराना माना जाता है। जब मैं यहां आया हूं तब श्री सिद्धन गौड़ा और श्री रामन गौड़ा पाटिल को स्मृति कर कर, याद कर कर, उनको प्रणाम कर कर मेरी बात की शुरुआत करना चाहता हूं। 1905 में कर्नाटक के गडक जिले के एक गांव में कहा जाता है कि भारत की पहली सहकारी संस्था की स्थापना कर्नाटक में हुई थी और वहीं से शुरू हुआ यह आंदोलन। गांधी जी की प्रेरणा से, सरदार पटेल की प्रेरणा से अलग अलग समय पर डॉक्टर त्रिभुवन दास पटेल, महाराष्ट्र के गाडगिल जी, अनेक लोगों ने ये पौधे को सींचने का काम किया और आज ये पौधा एक वटवृक्ष बनकर पूरी दुनिया के सहकारिता आंदोलन के सामने गौरव के साथ खड़ा है। आज 1905 से शुरू हुई यात्रा को पीछे मुड़कर देखते हैं तो 60,000 करोड़ के टर्नओवर वाली एक दूध की कोऑपरेटिव अमूल भी दिखाई पड़ती है। एक छोटी सी संस्था महिलाओं ने साथ में बनकर बनाई हुई लिज्जत पापड़ के ब्रांड से देश के 35 देशों में अपना एक्सपोर्ट कर रही है। दुनिया के सबसे बड़े खाद बनाने वाले कारखानों में सुमार, इफको और क्रिप्को दोनों सहकारी संस्था है और अभी नंदिनी का लोगो हमने पारित किया। नंदिनी भी 17,000 करोड़ तक पहुंचने वाली कर्नाटक की प्रमुख सहकारी संस्था बनी। सहकारिता ने न केवल राष्ट्र में कृषि गतिविधियों को, ग्रामीण विकास को मजबूत करने का काम किया है, इसके साथ साथ देश के अर्थतंत्र को गति देने का काम भी यही सहकारी आंदोलन ने किया है। देश के अर्थतंत्र को गति तो दिया ही दिया, साथ में पूरे मुनाफे को सम प्रकार से सबके बीच में बांटकर गरीब लोगों की आय की वृद्धि करने का काम भी यही सहकारिता आंदोलन ने किया है। मगर आज जब मैं यहां आया हूं तब एक और तो बहुत बड़ा पोटेंशियल कोऑपरेटिव मूवमेंट का
आगे आने वाले दिनों में हम देख रहे हैं, बहुत बड़ा पोटेंशियल मैं देख रहा हूं, परंतु कुछ चुनौतियां भी हैं। आज इस कॉन्फ्रेंस में जो सहकारिता के कार्यकर्ता आए हैं, अगर हमें चुनौतियों के साथ निपटते नहीं हैं, तो आने वाले दिनों में अगली पीढ़ी को सहकारिता का आंदोलन हम नहीं दे पाए। मित्रों, ये वर्ष आजादी का अमृत महोत्सव का वर्ष। प्रधानमंत्री जी ने तय किया है कि आजादी के अमृत महोत्सव के वर्ष से लेकर आजादी के शताब्दी के वर्ष तक, 75वें वर्ष से लेकर 100वें वर्ष तक, ये कालखंड को पूरा देश अमृत काल के रूप में मनाएगा। और आजादी का अमृत वर्ष, अमृत महोत्सव का ये वर्ष संकल्प लेने का वर्ष है, और शताब्दी तक ये संकल्प के सिद्धि का कालखंड है। सब क्षेत्रों में भारत की जनता ने कुछ संकल्प लेने पड़ेंगे। मैं आज यहां आया हूं तब कहना चाहता हूं, देश के सफल सहकारिता आंदोलन में से एक कर्नाटक का सहकारिता आंदोलन है। उस वक्त कर्नाटक के सहकारिता आंदोलन के सारे सहकारी कार्यकर्ताओं ने भी एक संकल्प लेना पड़ेगा कि 100 साल जब होंगे देश के, कर्नाटक के हर गांव में सहकारिता की भूमिका को हम बढ़ाएंगे, इसमें पारदर्शी बनाएंगे, इसको भरोसे लायक बनाएंगे, और गरीबी उन्मूलन और कृषि विकास, ग्रामीण विकास के क्षेत्र में सहकारिता आंदोलन को अनिवार्य भी बनाएंगे। अगर हम ये तय करते हैं तो मित्रों, मैसूर सहकारी अधिनियम 1905 से ये शुरू हुआ आंदोलन, मुझे विश्वास है जब शताब्दी आएगी तब पूरे भारत में कर्नाटक के सहकारिता आंदोलन को सुवर्ण अक्षर से लिखा हुआ हम प्राप्त कर पाएंगे। मित्रों, सहकार से समृद्धि के सर्जन का विजन हमारे देश के प्रधानमंत्री नरेंद्र मोदी जी ने हमारे सामने रखा है। नरेंद्र मोदी जी ने कृषि की आय दोगुनी करने के लिए अनेक विध उपाय किए। इसके अंदर एफपीओ भी है, पैक्स को मजबूत करना भी है, सहकारिता विभाग का गठन भी है, सहकारिता विभाग के साथ मछली पालन और दुग्ध उत्पादन को भी मजबूत करना है। अनेक विध उपायों को मोदी जी ने कृषि की आय दोगुना करने के लिए दिया है, और मुझे लिखता है देश के प्रथम सहकारिता मंत्री नाते मुझे लगता है कि इसमें सहकारिता आंदोलन की बहुत बड़ी भूमिका मैं देख रहा हूं, जो भूमिका का निर्वहन हमने करना पड़ेगा। मित्रों, मैं आगे इसके बारे में बात करूंगा, परंतु आज कर्नाटक स्टेट सौहार्द फेडरेशन कोऑपरेटिव लिमिटेड का वर्चुअल उद्घाटन किया गया, और सौहार्द कोऑपरेटिव आंदोलन सहकारिता में पारदर्शिता लाने के लिए शुरू किया गया एक आंदोलन है। सहकारिता के अंदर सरकारी दखल को मिनिमम करने के लिए शुरू किया गया आंदोलन है, और आज 5000 से अधिक समितियां, इसके 62 लाख सदस्य बने हैं, और लगभग 1000 करोड़ की शेयर पूंजी सौहार्द के पास है। वो ही बताता है अगर हम विश्वसनीयता बढ़ाते हैं तो जनता सहकारिता आंदोलन का कितना समर्थन कर सकती है। नंदिनी सिरा समृद्धि सहकारी बैंक का लोगों का भी यहां शुभारंभ हुआ। बसवराज जी भाषण दे रहे थे, मैं ध्यान से सुन रहा था। बसवराज जी, शायद आपको मालूम नहीं है कि दूध मंडियों के लिए एक सेपरेट बैंक बनाने का काम पूरे देश में केवल और केवल कर्नाटक ने किया है। मेरा आपसे अनुरोध है कि मोदी जी ने दुग्ध उत्पादकों को क्रेडिट कार्ड देने का फैसला दिया है। अब नंदिनी सिरा समृद्धि सहकारी बैंक सभी दूध उत्पादकों को क्रेडिट कार्ड देकर
पशुपालकों को अपने बिजनेस करने का एक मौका दें। योजना भारत सरकार की है, आप पायलट करिए, इसको आगे बढ़ाइए, सभी पशुपालकों को अपने पैर पर खड़ा करने के लिए, आत्मनिर्भर करने के लिए भारत सरकार की योजना को आप इस नंदिनी क्षीरा समृद्धि सहकारी बैंक से आगे बढ़ा सकते हैं। मित्रों, ढेर सारे इसके उद्देश्य करे गए हैं। डेयरी विकास और प्रोसेसिंग की गतिविधियों के लिए फाइनेंस करेगा, कम ब्याज पर फाइनेंस करेगा, बुनियादी ढांचे के लिए और वर्किंग कैपिटल दोनों के लिए लोन देगा और दूध उत्पादकों के समग्र विकास में भी सहायता करने का काम करेगा। मैं आज बहुत आनंद और हर्ष के साथ आपको शुभकामनाएं देना चाहता हूं कि ये अपने सफलता के चरम सीमा तक पहुंचे। मित्रों, देश के प्रधानमंत्री नरेंद्र मोदी जी ने आजादी के अमृत महोत्सव के वर्ष में एक निर्णय किया है, सहकारिता विभाग को अलग करने का। बहुत सालों से कोऑपरेटिव के क्षेत्र में काम करने वालों की मांग थी कि भारत सरकार में सहकारिता विभाग अलग होना चाहिए, कृषि विभाग का एक अंग नहीं होना चाहिए। मोदी जी ने सालों के बाद, 75 साल के बाद इस बात को स्वीकार कर सहकारिता आंदोलन को बहुत बड़ा समर्थन करने का काम किया है, जो सहकारिता विभाग अब एक्सक्लूसिवली कोऑपरेटिव की चिंता भारत सरकार में करेगा। और मेरे लिए बड़ा गर्व का विषय है कि देश का पहला सहकार मंत्री बनने का गौरव भी उन्होंने मुझे दिया है। मित्रों, 1958 से लेकर कई सारी समितियों की कोऑपरेटिव के लिए जो सिफारिशें थी वो पेंडिंग पड़ी रही थी, फाइलों पर धूल जम चुकी थी। हमने सारी धूल उखाड़ दी है। 6 महीने के अंदर सहकारिता क्षेत्र में आमूल चूर परिवर्तन के लिए भारत सरकार देश के सभी सहकारिता मंत्रियों का सम्मेलन बुलाने जा रही है। मित्रों, आज मैं जब यहां आया हूं तब सभी कोऑपरेटिव के मित्रों को कहना चाहता हूं, हमने भी सहकारी क्षेत्र के अंदर पारदर्शिता लानी पड़ेगी, हमारी विश्वसनीयता बढ़ानी पड़ेगी। हमारे क्षेत्र के अंदर जो करप्शन घुसपैठ कर चुका है इसको रोकना होगा, चुनावों में पारदर्शिता लानी पड़ेगी, भर्ती को पारदर्शी तरीके से रिक्रूटमेंट बनाने पड़ेंगे और परचेसिंग में भी आने वाले दिनों में भारत सरकार कोऑपरेटिव्स के लिए भी जेम का उपयोग मंजूर करने वाली है। जेम के माध्यम से जब कोऑपरेटिव परचेस करेंगे करप्शन 0 हो जाएगा। ऑनलाइन जो सबसे सस्ता बेचता है उसी के पास से खरीदी होगी। मगर ये सभी चीजें हमने एक सेल्फ डिसिप्लिन के नाते कोऑपरेटिव के अंदर लाना पड़ेगा। इस साल हमारी देश की वित्त मंत्री ने सहकारिता मंत्रालय के लिए 900 करोड़ से ज्यादा रुपए का बजट का घोषणा किया है। बहुत सारे इनकम टैक्स की रियायतें छोटी छोटी कोऑपरेटिव्स को, चीनी मिलों के लिए, कोऑपरेटिव चीनी मिलों के लिए लगभग 8,000 करोड़ का फायदा टैक्सेशन का इस बजट में मोदी जी ने घोषणा किया है। और मित्रों, इंटरनेट के इस युग में भारत सरकार ने यह भी निर्णय किया है कि हम देश की 63,000 पैक्स का संपूर्ण कंप्यूटराइजेशन करेंगे। पैक्स, डिस्ट्रिक्ट कोऑपरेटिव बैंक, स्टेट कोऑपरेटिव बैंक और नाबार्ड चारों कृषि ऋण के क्षेत्र में एक ही सॉफ्टवेयर के आधार पर चलेंगे और ये सॉफ्टवेयर भी भारत की सब भाषाओं में उपलब्ध कराएंगे। ये होने के बाद जो पैक्स लिक्विडेशन में गए हैं इसको रिवाइवल के लिए भी कुछ कानूनी सुधार सजेस्टिव रूप से हम राज्य सरकारों को भेजना चाहते हैं। 55 करोड़ रुपया एजुकेशन के लिए, कोऑपरेटिव एजुकेशन के लिए हमने दिया है और लगभग
कोऑपरेटिव ऋण गारंटी के लिए भी एक कॉर्पस भारत सरकार बनाने जा रही है। नेशनल कोऑपरेटिव डेटाबेस आज भी नहीं है। नेशनल कोऑपरेटिव डेटाबेस के लिए भी भारत सरकार का सहकारिता मंत्रालय मोदी जी के नेतृत्व में काम कर रहा है। एक सहकारिता की यूनिवर्सिटी बनाने की दिशा में भी हम काफी आगे बढ़ चुके हैं और नई सहकारिता पॉलिसी भी हम 2023 के पहले देश के कोऑपरेटिव सेक्टर के सामने रखने वाले हैं। मैं इतना ही कहना चाहता हूं भाइयों बहनों कि मोदी जी ने एक अनुकूल माहौल बनाने के लिए ढेर सारी सुविधाएं की है। अब बारी हमारी, जो कोऑपरेटिव क्षेत्र के कार्यकर्ता हैं, सहकारिता आंदोलन के कार्यकर्ता हैं, ये सब ने सहकारिता की विश्वसनीयता को बढ़ाने के लिए आगे बढ़ना पड़ेगा। मित्रों, ये जो परिषद है, ये परिषद अपने सभी उद्देश्यों में सफल हो ऐसी मैं शुभकामना कहता हूं। देश को भारत के सहकारिता विभाग ने 3 हिस्सों में बांटा है। डेवलप राज्य कोऑपरेटिव दृष्टि से, डेवलपिंग राज्य कोऑपरेटिव की दृष्टि से और अंडर डेवलप राज्य कोऑपरेटिव दृष्टि से, तीनों की अलग रणनीति बनाकर हम सहकारिता आंदोलन को देश के हर गांव तक पहुंचाने के लिए कटिबद्ध है। मुझे पूरा भरोसा है कि कर्नाटक का सहकारी आंदोलन, सहकारिता आंदोलन इसको चैलेंज के रूप में लेगा और कर्नाटक के हर गांव में ये पहुंचेगा। मित्रों, आज इस परिषद के अंदर जब मैं आया हूं तब एक और बात कहना चाहता हूं। कुछ पत्रकार मित्र, कुछ बड़े बड़े अर्थशास्त्री कोऑपरेटिव आंदोलन को आउटडेटेड आंदोलन कर मजाक उड़ाते। मैं आज आप सभी के सामने कुछ आंकड़े रखना चाहता हूं। जितना भी एग्रीकल्चर क्रेडिट देश में दिया जाता है उसका 25% कोऑपरेटिव सेक्टर देता है। जितना भी खाद वितरण होता है उसका 35% कोऑपरेटिव सेक्टर करता है। खाद का उत्पादन 25% करता है। चीनी का उत्पादन 31% करता है। स्पिंडल का उत्पादन 29% करता है। दूध का उत्पादन 16% से ज्यादा कोऑपरेटिव माध्यम से होता है। गेहूं की परचेस 15% से ज्यादा कोऑपरेटिव सेक्टर करता है और धान की खरीदी 20% से ज्यादा कोऑपरेटिव सेक्टर करता है और मछुआरों का बिजनेस 21% से ज्यादा कोऑपरेटिव सोसाइटी करता है। हम सब ने ये सभी क्षेत्रों में नए लक्ष्य तय करने चाहिए और ये नए लक्ष्यों को अचीव करने की रणनीति राज्य स्तर पर और देश के स्तर पर करनी चाहिए। बसवराज जी यहां पर बैठे हैं। बसवराज जी की सरकार ने भी बहुत अच्छे निर्णय कर्नाटक के लिए हैं और आपको उन्होंने बताया भी आने वाले दिनों में और मजबूती के साथ कर्नाटक का ये सहकारिता आंदोलन चलेगा, उसका मुझे विश्वास है। आज सच अर्थ में बहुत आनंद हो रहा है। इतनी बड़ी मात्रा में सहकारिता आंदोलन, इतनी बड़ी मात्रा में सहकारिता आंदोलन के सभी कार्यकर्ताओं को मिलने का मौका मुझे दिया, इसलिए मैं आप सभी का धन्यवाद करता हूं। और मिलने का मौका भी नव वर्ष उगाड़ी के मौके पर दिया, इसकी बहुत बहुत शुभकामनाएं देकर मेरी बात को समाप्त करता हूं। वंदे मातरम। भारत माता की जय।